ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಾರು ಅಂತ? ನಾನು ವೆಂಕಟಾತನ ಅಕ್ಕ, ವೆಂಕಟಾಂಬ ಅಂತ. ಕ್ಷಮಿಸಿ, ಗೊತ್ತಾಗ್ಲಿಲ್ಲ. 100 ವರ್ಷ ಮುತ್ತೈದೆಯಾಗಿ ಬಾಳು ಕಂದ. ಜಾಗಿರ್ದಾರ ಮನೆ ಐಶ್ವರ್ಯ ಎಲ್ಲ ನಿನ್ ಮೈ ಮೇಲಿರುತ್ತೆ ಅಂತ ಅನ್ಕೊಂಡೆ, ಆದ್ರೆ ಅದೆಲ್ಲ ನಿನ್ ಕಣ್ಣಲ್ಲೇ ಇದೆ. ಮೈ ಮೇಲೂ ಇರ್ತಾ ಇತ್ತಮ್ಮ. ನೋಡಿ ಇಲ್ಲಿ, ಯಾವುದನ್ನು ಹಾಕೊಳ್ಳಲ್ಲ ಅಂತಾಳೆ. ನಾ ಸರಳವಾಗಿ ಅವ್ರ ಮುಂದೆ ಹೋಗ್ಬೇಕು ಅಂತ ಹೇಳಿ ಹೀಗೆ ಸಿದ್ಧವಾಗಿದ್ದಾಳೆ. ವನವಾಸಕ್ಕೆ ಹೊರಟಿದ ಸೀತಾದೇವಿ ತರ. ಈಕೆ ಜಾಣೆ ಕಣಮ್ಮ. ಆಭರಣಗಳಲ್ಲಿ ತನ್ನ ಸೌಂದರ್ಯ ಮುಚ್ಚೋಗ್ಬಾರ್ದು ಅಂತ ನಿರಾಭರಣ ಸುಂದರಿಯಾಗಿ ಸಿದ್ಧವಾಗಿದ್ದಾಳೆ. ಕ್ಷಮಿಸಿ, ನನ್ನ ಸೌಂದರ್ಯದ ಬಗ್ಗೆ ನನಗಾ ರೀತಿ ವ್ಯಾಮೋಹ ಏನೂ ಇಲ್ಲ. ದೇಹ ದೇವರ ಸೃಷ್ಟಿ, ಅವನ ಸೃಷ್ಟಿಯಲ್ಲಿ ಎಲ್ಲವೂ ಸೌಂದರ್ಯವೇ. ಮನಸ್ಸು ಮಾತ್ರ ನಮ್ಮದು. ಅದನ್ನ ಸುಂದರವಾಗಿಟ್ಕೊಂತೀವೋ ಕುರುಪವಾಗಿಟ್ಕೊಂತೀವೋ ಅದು ನಮ್ಮ ಆಯ್ಕೆ. ಅದೆಷ್ಟು ಚೆನ್ನಾಗಿ ಮಾತಾಡ್ತೀಯಮ್ಮ. ನಿಮ್ ಹತ್ರನೂ ಹರಿಕತೆ ಶುರು ಮಾಡ್ಬಿಟ್ಲಾ? ಮದ್ವೆ ಆಗೋ ಮಕ್ಕಳು ಅಲಂಕಾರ ಅಂದ್ರೆ ತೊರಿತಾರೆ, ಆದ್ರೆ ಇವಳು ನೋಡಿ ಹಾಕೋ ಅಂತ ಅಷ್ಟು ಒಡವೆ ತಂದಿಟ್ರೆ 10 ಮಕ್ಕಳ ಹತ್ತು ಸುಸ್ತಾದವಳ ತರ ವೈರಾಗಿದ್ದು ಮಾತಾಡ್ತಾಳೆ. ಸರಳವಾಗಿ ಬದುಕಬೇಕು ಅನ್ನೋದು ಸಹಜತೆ ಅಮ್ಮ, ವೈರಾಗ್ಯ ಅಲ್ಲ. ಸರಿ ಅಮ್ಮ, ನಡಿ ಹೋಗೋಣ. ನೀವು ಬಂದಿದ್ದು ಒಳ್ಳೇದೇ ಆಯ್ತು. ಜಾಗೀರ್ದಾರರ ಮನೆಯಲ್ಲಿ ಮಗಳ ಮೈ ಮೇಲೆ 3 ತೊಲ ಬಂಗಾರನೂ ಇಲ್ವಲ್ಲ ಅಂತ ನಿಮ್ಗೆ ಪ್ರಶ್ನೆ ಕಾಡ್ಬೋದು. ಸದ್ಯ ನೀವೇ ಕಣ್ಣಾರ ನೋಡಿದ್ರಲ್ಲ ಬಂಗಾರನ. ಬನ್ನಿ, ಇವಳನ್ನ ಕರ್ಕೊಂಡು ಹೋಗೋಣ. ಆಚಾರ್ಯರೇ, ಮಗನನ್ನ ಯಾವುದಾದ್ರೂ ಗುರುಕುಲಕ್ಕೆ ಸೇರಿಸಿದಿರೋ ಹೇಗೆ? ಇಲ್ಲ ಆಚಾರ್ಯರೇ, ಸದ್ಯಕ್ಕೆ ಅಧ್ಯಾಪಕರೊಬ್ಬರು ಮನೆಗೆ ಬಂದು ಪಾಠ ಹೇಳ್ಕೊಡ್ತಾ ಇದ್ದಾರೆ. ಮುಂದಿನ ವರ್ಷ ಸೇರಿಸೋ ಯೋಚನೆ ಇದೆ. ತಮಗೇನೂ ಅಭ್ಯಂತರ ಇಲ್ಲ ಅಂದ್ರೆ ಅಚ್ಯುತನನ್ನ ನಮ್ಮ ಶ್ರೀಮಠದ ಗುರುಕುಲಕ್ಕೆ ಸೇರಿಸಬಹುದು. ನಾನೇ ಅಲ್ಲಿ ಅಧ್ಯಾಪಕನಾಗಿರೋದ್ರಿಂದ ಅಕ್ಷರಾಭ್ಯಾಸದ ಜೊತೆಗೆ ವೇದ, ಉಪನಿಷತ್ತುಗಳು, ಸ್ಮೃತಿ ಮತ್ತು ಪುರಾಣಗಳನ್ನು ಹೇಳಿಕೊಡಬಹುದು. ಒಳ್ಳೆ ಸಲಹೆ. ನಮ್ಮ ವೆಂಕಟನಾಥ ನಡೆದಾಡುವ ವಿಶ್ವಕೋಶ. ನನ್ನ ಬಳಿ ವ್ಯಾಸಂಗ ಮಾಡಬೇಕಾದ್ರೆ ನಾವು ಕೇಳೋ ಪ್ರಶ್ನೆಗೆ ನಾನೇ ಉತ್ತರ ಕೊಡೋಕ್ಕಾಗದೆ ಕಕ್ಕಾವಿಕ್ಕಿ ಆಗ್ತಿದ್ದೆ. ನಮ್ಮ ವೆಂಕಟನಾಥನ ವ್ಯಕ್ತಿತ್ವವೇ ಹೀಗೆ. ಎಂಥವ್ರನ್ನಾದರೂ ಸೂಜಿಗಲಿನ ಥರ ಸೆಳೆದು ಬಿಡ್ತಾನೆ. ಓಹೋ, ಅಕ್ಕನ ಜೊತೆ ತಮ್ಮನ್ನು ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾ ಇದ್ದಾನೆ ನಮ್ಮ ವೆಂಕಟನಾಥ. ಹೆಣ್ಣು ನೋಡಿದ ಮಾತ್ರಕ್ಕೆ ಮದುವೆನೇ ಆಗೋಯ್ತು ಅಂತ ಅನ್ಕೊಂಡಿದ್ದಾರೆ ಇವರೆಲ್ಲ. ಈ ಸಂಬಂಧಕ್ಕೆ ನನ್ನ ಒಪ್ಪಿಗೆ ಖಂಡಿತ ಇಲ್ಲ. ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುರ್ಭೂ ಮಾತೇ ಸಂಗೋಸ್ತ್ವ ಕರ್ಮಣಿ. ಏನಿದು? ನನ್ನ ಮನಸ್ಸಿನ ಮಾತು ಇವ್ರಿಗೆ ಕೇಳಿಸ್ತಾ? ಮಗಳು ಇಷ್ಟು ರೂಪವತಿ ಇರೋದಕ್ಕೆ ಅವ್ರ ತಾಯಿ ಇಷ್ಟೊತ್ತು ತೋರಿಸದೆ ನಮ್ಮನ್ನ ಕಾಯಿಸಿದ್ದು.
ನೋಡಿದ್ ಸಾಕು ನನ್ನ ತಮ್ಮನಿಗೆ ದೃಷ್ಟಿ ಆಗತ್ತೆ. ಜೋಡಿ ಶ್ರೀಮನ್ ಲಕ್ಷ್ಮೀ ನಾರಾಯಣರ ಥರ ಇದೆ. ನೋಡಕ್ಕೆ 2 ಕಣ್ಣು ಸಾಲದು. ನನ್ನ ತಮ್ಮ ವಿದ್ಯೆಯಲ್ಲಷ್ಟೇ ಪಂಡಿತನಲ್ಲ, ವೀಣೆ ನುಡ್ಸೋದಲ್ಲೂ ಪಂಡಿತಾನೆ. ನೀನು ಒಂದು ಹಾಡು ಹೇಳಿದ್ರೆ ಅವನಿಗೂ ಸಂತೋಷ, ನಮಗೂ ಆನಂದ. ಹಾಡ್ದೇನು, ಇವಳಿಗೂ ಸಂಗೀತಾಭ್ಯಾಸ ಆಗಿದೆ. ಹಾಡು ಮಗಳೇ. ಆಹಾ, ಅದೆಷ್ಟು ಸುಶ್ರಾವ್ಯವಾಗಿ ಹಾಡ್ದೆ ಸರಸ್ವತಿ. ಕಂಠ ಕೋಗಿಲೆಗಿಂತ ಮಧುರವಾಗಿತ್ತು. ಶ್ರದ್ಧೆಯಿಂದ ಏನಾದರೂ ಅಭ್ಯಾಸ ಮಾಡಿದಿದ್ರೆ ದೊಡ್ಡ ಸಂಗೀತಗಾರ್ತಿಯೇ ಆಗ್ತಿದ್ಲು. ವಾಸುದೇವಾಚಾರ್ಯರೇ, ಕನ್ನೆ ನಮ್ಮೆಲ್ರಿಗೂ ಒಪ್ಪಿಗೆ ಆಗಿದೆ. ಇನ್ನು ನಿಮ್ಮ ಅಭಿಪ್ರಾಯನೂ ಹೇಳಿಬಿಟ್ರೆ ಮುಂದಿನ ಕೆಲಸಗಳಿಗೆ ಅನುಕೂಲ ಆಗುತ್ತೆ. ನೀವು ಯಾರು ಏನು ಬೇಕಾದರೂ ಹೇಳಿ, ನನಗೆ ಮಾತ್ರ ಈ ಸಂಬಂಧ ತುಂಬ ಇಷ್ಟ ಆಯಿತು. ವರ ನಮಗೆ ಒಪ್ಪಿಗೆ. Say